Hello students, welcome back to the channel again. So, ಇವತ್ತು ನಾವು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಟ್ರಾಟಜಿ ಫಾರ್ KCET ಎಕ್ಸಾಮಿನೇಷನ್ ದಲ್ಲಿ ಕ್ಯಾಲ್ಕುಲೇಷನ್ಸ್ ಇನ್ವಾಲ್ವಿಂಗ್ ಯೂನಿಟ್ ಸೆಲ್ ಡೈಮೆನ್ಷನ್ಸ್. ಸೊ ಯೂನಿಟ್ ಸೆಲ್ ಡೈಮೆನ್ಷನ್ಸ್, ಯೂನಿಟ್ ಸೆಲ್ದು ಲೆಂತ್ ಗೊತ್ತಿದ್ರೆ ಅದನ್ನು ಯೂಸ್ ಮಾಡಿಕೊಂಡು ಕೆಲವೊಂದಿಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ. ಆ ಥರದ ಪ್ರಾಬ್ಲಮ್ಸ್ ಅನ್ನ ಹೇಗೆ ಸಾಲ್ವ್ ಮಾಡೋದು ಅದನ್ನು ನೋಡೋಣ. ಫಸ್ಟ್ ಥಿಂಗ್ ನಿಮ್ಗೆ ಏನು ಗೊತ್ತಿರಬೇಕು ಅಂತ ಹೇಳಿದ್ರೆ ಸೆಕೆಂಡ್ PUC ಎಕ್ಸಾಮಿನೇಷನ್ಗೆ ನಿಮಗೆ ಕೆಲವೊಂದಿಷ್ಟು ಬೇಸಿಕ್ ಆಸ್ಪೆಕ್ಟ್ಸ್ ಏನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬಂದಿರುತ್ತೆ ಅದಷ್ಟು ಗೊತ್ತಿರಬೇಕು. ಅದಷ್ಟು ಗೊತ್ತಿದ್ರೆ ಮಾತ್ರ ನೀವು KCET ಅಥವಾ ಬೇರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇದ್ರೂ ಅದನ್ನು ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ. ಸೊ ಬಹಳ ಜನ ಏನು ತಿಳ್ಕೊಳ್ತೀರಿ, KCET ಅಂದ್ರೆ ಅದಕ್ಕೆ ಏನೋ ಬೇರೆನೇ ಓದಬೇಕು, ನೀಟ್ ಅಂದ್ರೆ ಅದಕ್ಕೆ ಬೇರೆನೇ ಓದಬೇಕು ಅಂತ ತಿಳ್ಕೊಳ್ತೀರಿ. ಹಾಗಿರೋದಿಲ್ಲ. ಹೆಚ್ಚಿನ ಕೇಸಲ್ಲಿ ಏನಿರುತ್ತೆ, ನಿಮ್ಗೆ ಏನು ಬಂದಿರುತ್ತೆ ಸೆಕೆಂಡ್ PUCಗೆ ಏನು ಓದಿರ್ತೀರಿ ಅದನ್ನ ಅಪ್ಲೈ ಮಾಡಿಕೊಂಡು ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡೋದು, ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲಿ, ರೈಟ್? ಸೊ ನಾವು ಈಗ ಆ ತರದ್ದು ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಹೇಗೆ ಅಪ್ಲೈ ಮಾಡಿ, ಗೊತ್ತಿರೋ ಕಾನ್ಸೆಪ್ಟ್ಸ್ ಅನ್ನು ಅಪ್ಲೈ ಮಾಡಿ ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು ಆ ತರದ ಒಂದಿಷ್ಟು ಪ್ರಾಬ್ಲಮ್ಸ್ ನೋಡೋಣ. ಅದಕ್ಕಿಂತ ಮೊದಲು ಸ್ವಲ್ಪ ಒಂದಿಷ್ಟು ನಿಮಗೆ ರಿವೈಸ್ ಮಾಡ್ತೀನಿ. ನೀವು ಸೆಕೆಂಡ್ PUCಗೆ ಏನು ಓದಿರ್ತೀರಿ ಅದನ್ನ ಸ್ವಲ್ಪ ಬ್ರೀಫ್ ಆಗಿ ರಿವೈಸ್ ಮಾಡ್ತೀನಿ. ಆಮೇಲೆ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಇನ್ವಾಲ್ವಿಂಗ್ ಯೂನಿಟ್ ಸೆಲ್ ಡೈಮೆನ್ಷನ್ಸ್ ಅಂತ ಕೊಟ್ಟು ಅದರ ಹೆಡಿಂಗ್ ಅಲ್ಲಿ ನಿಮಗೆ ಡೆನ್ಸಿಟಿ ಅದಕ್ಕೆ ಸಂಬಂಧಪಟ್ಟಿದ್ದ ಪ್ರಾಬ್ಲಮ್ಸ್ ಅನ್ನು ಮಾತ್ರ ಸಾಲ್ವ್ ಮಾಡಿದ್ದಾರೆ. ಬಟ್ ನಾನು ಇಲ್ಲಿ ಏನು ಮಾಡಿದ್ದೇನೆ ಅಂತ ಹೇಳಿದ್ರೆ ಆ ಯೂನಿಟ್ ಸೆಲ್ ಲೆಂತ್ ಯೂಸ್ ಮಾಡಿಕೊಂಡು ಮಾಡಬಹುದಾದಂಥ ಎಲ್ಲ ಪ್ರಾಬ್ಲಮ್ ಅನ್ನ ಈ ಹೆಡಿಂಗ್ ಅಲ್ಲಿ ಹಾಕೊಂಡಿದ್ದೀನಿ, ರೈಟ್? ಸೊ ನಮಗೆ ಫಸ್ಟ್ ಇದಿಷ್ಟ ಆಸ್ಪೆಕ್ಟ್ಸ್ ಈ ಸ್ಲೈಡ್ ಅಲ್ಲಿ ನಿಮ್ಗೆ ಏನು ಕಾಣ್ತಾ ಇದೆಯಲ್ಲ ಇದು ಮಿನಿಮಮ್, ಇದು ನಿಮ್ಗೆ ಗೊತ್ತಿರಲೇಬೇಕು. ಇದು ಗೊತ್ತಿಲ್ಲ ಅಂತ ಹೇಳಿದ್ರೆ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಆಮೇಲೆ ಇಲ್ಲಿ ನಾನು ಸ್ಟ್ರೇಟ್ ಅವೇ ನಿಮಗೆ ರಿಸಲ್ಟ್ಸ್ ಅನ್ನು ಕೊಟ್ಟಿದ್ದೀನಿ, ರೈಟ್? ಸೊ ಈಗ ನೀವು ನೋಡ್ತೀರಿ ರಿಸಲ್ಟ್ಸ್ ಏನು ಅಂತ ಹೇಳಿ. ಬಟ್ ಆ ರಿಸಲ್ಟ್ಸ್ ಹೇಗೆ ಬಂತು, ಅದಕ್ಕೆ ಹಿಂದೆ ಏನಾದರೂ ಡಿರೈವೇಷನ್ ಇದ್ರೆ ಅದು ಡಿರೈವೇಷನ್ ಹೇಗೆ ಬಂದಿದೆ ಅದು ನಿಮಗೆ ಗೊತ್ತಿದ್ರೆ ಅದು ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ. ಆವಾಗ ನೀವು ಇನ್ನೂ ಈಸಿಯಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ದಲ್ಲಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತೀರಿ. ಯಾವಾಗಲೂ ನೆನ್ಪಿಟ್ಕೊಳ್ರಿ. ಈಗ ನೋಡ್ರಿ, ಇಲ್ಲಿ ಏನೇನೋ ಒಂದಿಷ್ಟು ರಿಲೇಷನ್ಸ್ ಇದಾವೆ. ಈ ರಿಲೇಷನ್ಶಿಪ್ಸ್ ನೀವು ಡೈರೆಕ್ಟ್ಲಿ ಬೈ ಹಾರ್ಟ್ ಮಾಡಿದಿರಿ, ಓಕೆ, ಡೈರೆಕ್ಟ್ ಈ ರಿಲೇಷನ್ ಮೇಲೆ ಪ್ರಾಬ್ಲಮ್ ಬಂತು ಸಾಲ್ವ್ ಮಾಡ್ತೀರಿ. ಇಲ್ಲ ಸಮಟೈಮ್ಸ್ ಏನು ಮಾಡಬಹುದು ಅಂತ ಹೇಳಂದ್ರೆ ಇದು ರಿಲೇಷನ್ಶಿಪ್ ಹೇಗೆ ಬಂದಿದೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಪ್ರಾಬ್ಲಮ್ ಸೆಟ್ ಮಾಡಬಹುದು. ಒಂದು ಪ್ರಾಬ್ಲಮ್ ಇವತ್ತು ಆ ಥರದ್ದಿದೆ, ಆ ಥರದ್ದನ್ನು ನಿಮ್ಗೆ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಆವಾಗ ಈ ರಿಲೇಷನ್ಶಿಪ್ಸ್ ಹೇಗೆ ಬಂದಿದೆ ಇವೆಲ್ಲ ಗೊತ್ತಿರಬೇಕಾಗುತ್ತೆ. ಇರಲಿ. ಸೊ ಫಸ್ಟ್ ಕೆಲವೊಂದಿಷ್ಟು ಬೇಸಿಕ್ ರಿಲೇಷನ್ಶಿಪ್ಸ್ ನೋಡೋಣ. ಇದು ನಿಮ್ಗೆ ಗೊತ್ತಿದೆ, ಕ್ಯೂಬಿಕ್ ಯೂನಿಟ್ ಸೆಲ್ ಅಲ್ಲಿ ಮತ್ತೆ 3 ಟೈಪ್ಸ್ ಬರುತ್ತೆ. ಪ್ರಿಮಿಟಿವ್ ಕ್ಯೂಬಿಕ್, ಅದರಲ್ಲಿ ಎಲ್ಲೆಲ್ಲಿ ಪಾರ್ಟಿಕಲ್ ಇದೆ ಅನ್ನೋದ್ರ ಮೇಲೆ ಪ್ರಿಮಿಟಿವ್ ಕ್ಯೂಬಿಕ್ ಯೂನಿಟ್ ಸೆಲ್ ಅಂತ ಬರುತ್ತೆ. ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಯೂನಿಟ್ ಸೆಲ್ ಅದನ್ನು ನಾವು BCC ಅಂತ ಕರಿತೇವೆ. ಪ್ರಿಮಿಟಿವ್ ಕ್ಯೂಬಿಕ್ ಅನ್ನ ಯೂಶುವಲಿ ಅದನ್ನು ಸಿಂಪಲ್ ಕ್ಯೂಬಿಕ್ ಅಂತ ಕರಿತೇವೆ. ಆಮೇಲೆ ಇನ್ನೊಂದು ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಅದನ್ನು ಯೂಶುವಲಿ FCC ಅಂತ ಕರಿತೇವೆ, ರೈಟ್? ಸೊ ಇದಕ್ಕೆ ಸಂಬಂಧಪಟ್ಟ ಹಂಗೆ ಒಂದಿಷ್ಟು ಇನ್ಫಾರ್ಮೇಶನ್ ಇಲ್ಲಿ ನಾನು ಟ್ಯಾಬ್ಯುಲೇಟ್ ಮಾಡಿದ್ದೀನಿ. ಸೊ ಒಂದೇದ್ದು ಏನು ಅಂತ ಹೇಳಿದ್ರೆ ಝಡ್ ಅಂತ ಯಾವುದಕ್ಕಂತೇವೆ ಅಂತ ಹೇಳಿದ್ರೆ ಒಂದು ಯೂನಿಟ್ ಸೆಲ್ ಅಲ್ಲಿ ಒಂದು, ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ರಿಮಿಟಿವ್ ಕ್ಯೂಬಿಕ್ ಯೂನಿಟ್ ಸೆಲ್ ಕೊಟ್ಟೆ ಅಂದ್ರೆ ಅದರಲ್ಲಿ ಇಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್ ಎಷ್ಟು ಬರುತ್ತೆ. ಸೊ ನಿನ್ನೆ ಇದು ಇಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದು ಹೇಗೆ ಅನ್ನೋದು ವಿಡಿಯೋ ಹಾಕಿದ್ದೆ. ಸೊ ಯಾರು ನೋಡಲಿಲ್ಲ ಅದನ್ನ ಒಂದು ಸ್ವಲ್ಪ ನೋಡ್ಕೊಂಡ್ರೆ ಇದು ಈ ಇಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್ ಬಗ್ಗೆ ಇನ್ನೊಂದು ಸ್ವಲ್ಪ ಐಡಿಯಾ ಸಿಗುತ್ತೆ. ಅಥವಾ ನಿಮ್ದು ಸೆಕೆಂಡ್ PUC ಎಕ್ಸಾಮಿನೇಷನ್ಗೆ ಇದು ಇಂಪಾರ್ಟೆಂಟ್ ಕ್ವಶನ್, ನಂಬರ್ ಆಫ್ ಆಟಮ್ಸ್ ಇನ್ ಯೂನಿಟ್ ಸೆಲ್ ಇಂಪಾರ್ಟೆಂಟ್ ಕ್ವಶನ್. ಸೊ ಹಾಗಾಗಿ ನಿಮ್ಗೆ ಗೊತ್ತಿರುತ್ತೆ. ಸೊ ಝಡ್ ಫಾರ್ ಪ್ರಿಮಿಟಿವ್ ಕ್ಯೂಬಿಕ್ ಅದು ಒಂದು ಅದರಲ್ಲಿ ಆಟಮ್ ಬರುತ್ತೆ ಅಥವಾ ಒಂದು ಇಫೆಕ್ಟಿವ್ ನಂಬರ್ ಆಫ್ ಪಾರ್ಟಿಕಲ್. ಹಾಗೆ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಅಲ್ಲಿ ಇಟ್ ಇಸ್ ಸೆಡ್ ಟು ಬಿ 2 number of particles, it is 2 for a body centered cubic unit cell. Similarly for face centered cubic unit cell FCC, number of atoms present it is taken to be 4, right? ಸೊ ಆಮೇಲೆ ನೆಕ್ಸ್ಟ್ ನೋಡ್ರಿ, ಇದಕ್ಕೆ ರಿಲೇಟೆಡ್ ನಿಮಗೆ ಡೈರೆಕ್ಟ್ ಕ್ವಶನ್ ಬರುವಂತ ಚಾನ್ಸಸ್ ಇರುತ್ತೆ, ಅದಕ್ಕೆ ನಾನು ಇದನ್ನು ಹಾಕಿದ್ದೀನಿ. ಸೊ ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಪ್ರಿಮಿಟಿವ್ ಕ್ಯೂಬಿಕ್ ದಲ್ಲಿ ಯಾವ್ದಾದ್ರು ಒಂದು ಮೆಟಲ್ ಕ್ರಿಸ್ಟಲೈಸ್ ಆಯಿತು ಅಂತ ಹೇಳಂದ್ರೆ ಆ ಮೆಟಲ್ ಒಂದು ಆಟಮ್ ಎಷ್ಟು ಉಳಿದಿದ್ದ ಆಟಮಿಗೆ ಟಚ್ ಆಗತ್ತೆ ಆ ತರದ್ದು ಯೂನಿಟ್ ಸೆಲ್ ಇದ್ದಾಗ ಅದಕ್ಕೆ ಕೋಆರ್ಡಿನೇಷನ್ ನಂಬರ್ ಅಂತಂತೇವೆ. ಒಂದು ಪಾರ್ಟಿಕಲ್ ಉಳಿದಿದ್ದು ಎಷ್ಟು ಪಾರ್ಟಿಕಲ್ ಅನ್ನು ಟಚ್ ಮಾಡುತ್ತೆ ಅದನ್ನು ಕೋಆರ್ಡಿನೇಷನ್ ನಂಬರ್ ಅಂತೇವಿ, ರೈಟ್? ಸೊ ಇದು ಪ್ರಿಮಿಟಿವ್ ಕ್ಯೂಬಿಕ್ ಯೂನಿಟ್ ಸೆಲ್ ಇದ್ರೆ ಅದಕ್ಕೆ ಅದು ಕೋಆರ್ಡಿನೇಷನ್ ನಂಬರ್ 6 ಇರುತ್ತೆ. ಅಂಡ್ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಇತ್ತು ಅಂದ್ರೆ 8 ಇರುತ್ತೆ. ಅಂಡ್ ಅದು ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಯೂನಿಟ್ ಸೆಲ್ ಇತ್ತು ಅಂದ್ರೆ 12 ಬರುತ್ತೆ. ಎಕ್ಸಾಕ್ಟ್ಲಿ ಇದೆಲ್ಲ ಹೇಗೆ ಬರುತ್ತೆ ಅನ್ನೋ ತಿಳ್ಕೊಳ್ಬೇಕು ಅಂದ್ರೆ ನೀವು ಪ್ಯಾಕಿಂಗ್ ಎಫಿಷಿಯನ್ಸಿ ಚೆನ್ನಾಗಿ ಓದಿರಬೇಕು. ಅವಾಗ ಆ ಪ್ಯಾಕಿಂಗ್ ಎಫಿಷಿಯನ್ಸಿಯಲ್ಲಿ ನಿಮ್ಗೆ ಇದೆಲ್ಲ ಬಂದಿರುತ್ತೆ. ಇರಲಿ, ನಾವು ಡೈರೆಕ್ಟ್ಲಿ ಇದು ಒಂದು ಇನ್ಫಾರ್ಮೇಶನ್ ಇಲ್ಲಿ ಹಾಕಿದ್ದೇನೆ. ಕೋಆರ್ಡಿನೇಷನ್ ನಂಬರ್ ಸ್ಟ್ರೇಟ್ ಅವೇ ಕ್ವಶನ್ ಹಿಂದೆ CET ಎಕ್ಸಾಮಿನೇಷನ್ಸ್ದಲ್ಲಿ ಸಿಲೆಬಸ್ ಚೇಂಜ್ ಆಗೋಕ್ಕಿಂತ ಮೊದಲಿನ CET ಎಕ್ಸಾಮಿನೇಷನ್ನಲ್ಲಿ ಇದರ ಮೇಲೆ ಡೈರೆಕ್ಟ್ ಕ್ವಶನ್ಸ್ ಇದ್ದು. ಸೊ ಅದಕ್ಕೆ ಇದು ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೇನೆ ನಾನು. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಸಾಲ್ವಿಂಗ್, ಇವತ್ತು ಏನು ನಾನು ಪ್ರಾಬ್ಲಮ್ಸ್ ತೊಗೊಂಡಿದ್ದೇನೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಬೇಕಾದಂತಹ ರಿಲೇಷನ್ಶಿಪ್ ಅದೇನು ಅಂತ ಹೇಳಿದ್ರೆ A ಇನ್ ಟರ್ಮ್ಸ್ ಆಫ್ R. A ಅಂತ ಹೇಳಿದ್ರೆ ಎಜ್ ಲೆಂತ್, ಒಂದು ಯೂನಿಟ್ ಸೆಲ್ಲಿಗೆ ಏನು ಎಜ್ ಇರುತ್ತೆ ಅದರದ್ದು ಲೆಂತ್.
ಆರ್ ಅಂತ ಹೇಳಿದ್ರೆ ಆ ಯೂನಿಟ್ಸ್ ಅಲ್ಲಿ ಯಾವುದೋ ಒಂದು ಮೆಟಲ್ ಆಟಮ್ ಪ್ಯಾಕ್ ಆಗಿದೆ ಅಂತ ಇಟ್ಕೊಂಡ್ರೆ ಆ ಮೆಟಲ್ ಆಟಮಿನ ರೇಡಿಯಸ್ ಏನು, ಅದು ಆರ್. ಅವು ಎರಡರ ನಡುವೆ ರಿಲೇಶನ್ಶಿಪ್ ಇರುತ್ತೆ. ಇದನ್ನು ಕೂಡ ನೀವು ಡಿರೈವೇಶನ್ ಅಲ್ಲಿ, ಪ್ಯಾಕಿಂಗ್ ಎಫಿಷಿಯನ್ಸಿ ಡಿರೈವೇಶನ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿರ್ತೀರಿ. ಬಟ್ ಇದು ನಿಮ್ಗೆ ನೆನಪಿರ್ಲಿಕ್ಕೇ ಬೇಕು, ಅದಕ್ಕೆ ನಾನು ಇದನ್ನು ಮತ್ತೆ ಕೊಟ್ಟಿದ್ದೇನೆ. ಪ್ರಿಮಿಟಿವ್ ಕ್ಯೂಬಿಕ್ ಆರ್ ಸಿಂಪಲ್ ಕ್ಯೂಬಿಕ್ ಇತ್ತು ಅಂದ್ರೆ ಎ ದಟ್ ವಿಲ್ ಬಿ ಇಸ್ ಈಕ್ವಲ್ ಟು 2r. ಹಾಗೆ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಇತ್ತು ಅಂದ್ರೆ ಎ ದಟ್ ವಿಲ್ ಬಿ ಇಸ್ ಈಕ್ವಲ್ ಟು 4r ಅಪಾನ್ √3, ರೈಟ್. ಆಮೇಲೆ ಫೇಸ್ ಸೆಂಟರ್ ಕ್ಯೂಬಿಕ್ ಇತ್ತು ಅಂದ್ರೆ ಎ ಇಸ್ ಈಕ್ವಲ್ ಟು 2√2r. ಇವು ಮೂರೂ ರಿಲೇಶನ್ಶಿಪ್ಸ್ ನಿಮ್ಗೆ ಹೀಗೆ ಗೊತ್ತಿದ್ರೆ ಬಹಳ ಅನುಕೂಲ ಆಗ್ತದೆ. ಅಫ್ಕೋರ್ಸ್ ಇದರದ್ದು ಡಿರೈವೇಶನ್ ನಿಮ್ಗೆ ಗೊತ್ತಿರಲೇಬೇಕು. ಡಿರೈವೇಶನ್ ಗೊತ್ತಿದ್ರೆ ಮಾತ್ರ ಅದು ನೀವೇನಾದ್ರೂ ಕಲ್ತ್ ಹಾಗೆ. ಸಮ್ಟೈಮ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಡೈರೆಕ್ಟ್ ರಿಲೇಶನ್ಶಿಪ್ ಗೊತ್ತಿದ್ರು ಸಾಕಾಗುತ್ತೆ. ಅದಕ್ಕೆ ಅಟ್ಲೀಸ್ಟ್ ಇದು ಡೈರೆಕ್ಟ್ ರಿಲೇಶನ್ಶಿಪ್ ಆದ್ರೂ ನೆನ್ಪಿಟ್ಕೊಳ್ರಿ. ಫೈನ್, ಓಕೆ. ನಾವು ನೆಕ್ಸ್ಟ್ ಥಿಂಗ್, ಪ್ಯಾಕಿಂಗ್ ಎಫಿಷಿಯನ್ಸಿ, ಅದನ್ನು ನಾನು ಇಲ್ಲೇ ಕೊಟ್ಬಿಟ್ಟಿದ್ದೀನಿ. ಇದನ್ನು ನೀವು ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಓದಿರ್ತೀರಿ, ರೈಟ್. ಸೊ ಆಮೇಲೆ ಇನ್ನೊಂದು ಏನು ಅಂತ ಹೇಳಂದ್ರೆ, ನೀವು ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ಗೆ ಚೆನ್ನಾಗಿ ಓದಿಲ್ಲ ಅಂತ ಹೇಳಂದ್ರೆ CET ಚೆನ್ನಾಗಾಗತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಮ್ಯಾಕ್ಸಿಮಮ್ ಆಸ್ಪೆಕ್ಟ್ಸ್ ನಿಮ್ಗೆ ಬೇಕಾಗಿರುವಂಥದ್ದು ಸೆಕೆಂಡ್ ಪಿ ಯು ಸಿಗೆ, ಫಸ್ಟ್ ಪಿ ಯು ಸಿಗೆ ಏನು ಓದಿರ್ತೀರಿ ಅವು ಗೊತ್ತಿರಲೇಬೇಕಾಗತ್ತೆ. ಸೊ ಹಾಗಾಗಿ ಈ ಥರದ್ದು ವಿಡಿಯೋಸ್ ಅಥವಾ ಈ ಥರದ್ದು ಸ್ಟ್ರಾಟಜಿ ಯಾರಿಗೆ ಹೆಲ್ಪ್ ಆಗುತ್ತೆ ಅಂದರೆ, ಯಾರು ಸೆಕೆಂಡ್ ಪಿ ಯು ಸಿಗಾಗಿ ಚೆನ್ನಾಗಿ ಓದಿದ್ದಾರೆ, ಸೆಕೆಂಡ್ ಪಿ ಯು ಸಿದಲ್ಲಿ ಚೆನ್ನಾಗಿ ಸ್ಕೋರ್ ಬರಲಿಕ್ಕೆ ಪ್ರಿಪೇರ್ ಆಗಿದ್ದಾರೆ, ಅವರಿಗೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಟ್ರಾಟಜಿ ಕಾಂಪಿಟೇಟಿವ್ ಎಕ್ಸಾಮ್ಸ್ದಲ್ಲಿ ಗೊತ್ತಿರುವಂಥ ಇನ್ಫಾರ್ಮೇಷನ್ ಅನ್ನು ಆಲ್ರೆಡಿ ಸೆಕೆಂಡ್ ಪಿ ಯು ಸಿ ಪಾಯಿಂಟ್ ಆಫ್ ವ್ಯೂ ಕಲ್ತಿರ್ತಿರಲ್ಲ, ಆ ಇನ್ಫಾರ್ಮೇಷನ್ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ ಹೇಗೆ ಸಾಲ್ವ್ ಮಾಡಬಹುದು ಅಂಥವರಿಗೆ ಈ ವಿಡಿಯೋಸ್ ಮಾಡ್ತಾ ಇದ್ದೇವೆ, ರೈಟ್. ಏನು ಗೊತ್ತಿಲ್ಲ ಸೆಕೆಂಡ್ ಪಿ ಯು ಸಿ ನನಗೆ ರಿಲೇಟೆಡ್ 0 ಇದೆ, ನಾನು CET ಡೈರೆಕ್ಟ್ ಮಾಡ್ತೇನೆ, ಎಕ್ಸ್ಪೆಕ್ಟೇ ಮಾಡಬೇಡ್ರಿ, ಆ ಥರ ಮಾಡಲಿಕ್ಕೆ ಆಗೋದಿಲ್ಲ, ರೈಟ್. ಸೊ ನಿಮಗೆ ಸೆಕೆಂಡ್ ಪಿ ಯು ಸಿ ಚೆನ್ನಾಗಿ ಗೊತ್ತಿರಲೇಬೇಕು. ಅಲ್ಲಿ ನೀವು ಪ್ಯಾಕಿಂಗ್ ಎಫಿಷಿಯನ್ಸಿ ಕ್ಯಾಲ್ಕುಲೇಟ್ ಮಾಡಿರ್ತೀರಿ. ಸೊ ಇದು 52.4% ಬರುತ್ತೆ, ಇದು 67.9% ಬರುತ್ತೆ. ಬಾಡಿ ಸೆಂಟರ್ಡ್ ಕ್ಯೂಬಿಕ್, ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಅದು 74.02% ಬರುತ್ತೆ. ಸೊ ಎಲ್ಲಾದ್ರೂ ನಿಮ್ಗೆ ಇದು ಇನ್ಫಾರ್ಮೇಷನ್ ಸ್ಟ್ರೇಟ್ ಅವೇ ಕ್ವಶನ್ಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಕೊಡ್ತಾ ಇದ್ದೀನಿ. ಅದರ್ವೈಸ್ ನಮಗೆ ಇವತ್ತು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಮೇನ್ಲಿ ಇದು ಈಗ ಫಸ್ಟ್ ಪಾರ್ಟ್ ಅಲ್ಲಿ ಇವು ಮೂರು ರಿಲೇಶನ್ಶಿಪ್ಸ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ. ಓಕೆ, ಒಂದ್ 2-3 ಕ್ವಶನ್ಸ್ ನೋಡೋಣ. ಸೊ ಒಂದನೇದ್ದು ಇದು KCET 15 ಕ್ವಶನ್, ಸ್ಟ್ರೇಟ್ ಅವೇ ಇದೆ. ಸೋಡಿಯಂ ಮೆಟಲ್ ಕ್ರಿಸ್ಟಲೈಸಸ್ ಇನ್ BCC ಲ್ಯಾಟಿಸ್ ವಿತ್ ಎಡ್ಜ್ ಲೆಂತ್ ಆಫ್ 4.29 ಆಂಗ್ಸ್ಟ್ರಾಮ್. ಎಡ್ಜ್ ಲೆಂತ್ A ಕೊಟ್ಟಿದ್ದಾನೆ, ರೇಡಿಯಸ್ ಕೇಳಿದ್ದಾನೆ. ದ ರೇಡಿಯಸ್ ಆಫ್ ಸೋಡಿಯಂ ಆಟಮ್ ಏನು ಅಂತ ಕೇಳಿದ್ದಾನೆ. 4 ಆಪ್ಷನ್ಸ್ ಇದೆ, ರೈಟ್. ಹೇಗೆ ಮಾಡ್ಬೋದು ನೋಡ್ರಿ, ರೈಟ್. ಸೊ ಫಾರ್ BCC ನಮಗೆ ಈ ರಿಲೇಶನ್ಶಿಪ್ ಗೊತ್ತಿದೆ, A ಇಸ್ ಈಕ್ವಲ್ ಟು 4/√3r ಅನ್ನೋ ರಿಲೇಶನ್ಶಿಪ್ ಗೊತ್ತಿದೆ. ಆಮೇಲೆ ಒಂದು ಏನ್ ಮಾಡ್ರಿ ಅಂತ ಹೇಳಿದ್ರೆ, ಒಂದು ರಿಲೇಶನ್ಶಿಪ್ ಇದೆ ಅಂತ ಹೇಳಿದ್ರೆ ಅದನ್ನು ಪರ್ಟಿಕ್ಯುಲರ್ಲಿ ನೆನಪಿಡೋದಿದ್ರೆ ಒಂದು ಫಾರ್ಮ್ಯಾಟ್ ಅಲ್ಲಿ ನೆನಪಿಡ್ರಿ ಸಾಕಾಗತ್ತೆ. ಈಗ ನೋಡ್ರಿ, ಇದೇ ರಿಲೇಶನ್ಶಿಪ್ ಅನ್ನ ನಾನು ಹೀಗೂ ಬರಿಬಹುದು, r ಇಸ್ ಈಕ್ವಲ್ ಟು √3/4 ಇಂಟು A ಅಂತ ಬರಿಬಹುದು. ಈ √3 ಈ ಕಡೆ ತಗೊಂಡೋಗಿ 4 ಈ ಕಡೆ ತಗೊಂಡು ಬಂದು ಈ ತರನು ಬರಿಬಹುದು. ಬಟ್ ನೀವು ಎರಡನ್ನೂ ನೆನಪಿಡ್ಲಿಕ್ಕೆ ಹೋದ್ರಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯು ಎಂಡ್ ಅಪ್ ಇನ್ ಕನ್ಫ್ಯೂಷನ್. ಅದಕ್ಕೆ ಬೆಸ್ಟ್ ಅಂತ ಹೇಳಿದ್ರೆ ನನ್ನ ರೆಕಮೆಂಡೇಶನ್, ಯು ಕ್ಯಾನ್ ರಿಮೆಂಬರ್ ಇಟ್ ಇನ್ ದಿಸ್ ಫಾರ್ಮ್ಯಾಟ್. ಯಾಕಂದ್ರೆ ನಿಮಗೆ ಪ್ಯಾಕಿಂಗ್ ಎಫಿಷಿಯನ್ಸಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನೀವು ಎಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. ಸೊ ಹಾಗಾಗಿ ಇದನ್ನು ಈ ಫಾರ್ಮ್ಯಾಟ್ ಅಲ್ಲಿ ನೆನಪಿಟ್ರೆ ಇನ್ನೊಂದು ಫಾರ್ಮ್ಯಾಟಿಗೆ ಬೇಕಂದ್ರೆ ಎಲ್ಲಿ ಬೇಕಲ್ಲಿ ಚೇಂಜ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಸೊ A is equal to 4/√3/r ಇದೆ, r is equal to √3/4 into A, ರೈಟ್. ವೆರಿ ಸಿಂಪಲ್ ಪ್ರಾಬ್ಲಮ್. A ಕೊಟ್ಟಿದ್ದಾರೆ, ಈ ಫಾರ್ಮುಲಾದಲ್ಲಿ A ವ್ಯಾಲ್ಯೂ ಹಾಕ್ರಿ, ಸಿಂಪ್ಲಿಫೈ ಮಾಡ್ರಿ, ಆನ್ಸರ್ ಬರುತ್ತೆ. √3 ವ್ಯಾಲ್ಯೂ, √2 ವ್ಯಾಲ್ಯೂ ಇವೆಲ್ಲ ಬೇಸಿಕ್, ಕ್ಯಾಲ್ಕುಲೇಟರ್ ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. KCET ದಲ್ಲಿ ನಿಮ್ಗೆ ಗೊತ್ತಿದೆ ಕ್ಯಾಲ್ಕುಲೇಟರ್ಸ್ ಅಲೋ ಇರೋದಿಲ್ಲ, ರೈಟ್. ಸೊ √3 ವ್ಯಾಲ್ಯೂ 1.73 ಅದು ಗೊತ್ತಿರಲೇಬೇಕು. A ವ್ಯಾಲ್ಯೂ ಕೊಟ್ಟಿದ್ದಾರೆ 4.29 ಆಂಗ್ಸ್ಟ್ರಾಮ್. ಯಾವ ಯೂನಿಟ್ ದಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ಮೇನ್ಲಿ ಇಂಟೆನ್ಷನ್ ಇದು ಲಕ್ಷ್ಯ ಕೊಡಲೇಬೇಕು. ಇದು 4.29 ಆಂಗ್ಸ್ಟ್ರಾಮ್ ಯೂನಿಟ್ ದಲ್ಲಿ ಇದೆ. ಸೊ 4.29 ಅಷ್ಟೇ ಬರ್ಕೊಂಡಿದ್ದೀನಿ, ಬಟ್ ಆಂಗ್ಸ್ಟ್ರಾಮ್ ಇದೆ ಅನ್ನೋದು ನಾನು ತಲೆಯಲ್ಲಿ ಇಟ್ಕೊಂಡಿದ್ದೇನೆ. ಇದನ್ನ ನೆಕ್ಸ್ಟ್ ಡಿವೈಡೆಡ್ ಬೈ 4. ಈಗ ನೋಡ್ರಿ, ಕ್ಯಾಲ್ಕುಲೇಟರ್ಸ್ ಇಲ್ದೇನೆ ಹೇಗೆ ಮಾಡಬಹುದು ಈ ಸಿಂಪಲ್ ಕ್ಯಾಲ್ಕುಲೇಷನ್ ಅನ್ನ. ವಾಟ್ ಯು ಕ್ಯಾನ್ ಡೂ ಇಸ್, ಬೆಸ್ಟ್ ಥಿಂಗ್, ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ಸ್ಗೆ ಹೋಗುವ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ನಿಮ್ಮ ಹತ್ರ ಆಪ್ಷನ್ಸ್ ಇರೋದ್ರಿಂದ ನೀವೊಂದು ಅಂದಾಜು ಕ್ಯಾಲ್ಕುಲೇಷನ್, ರಫ್ ಕ್ಯಾಲ್ಕುಲೇಷನ್ ಮಾಡಿ ಅದಕ್ಕೆ ಯಾವ ಉತ್ತರ ಹತ್ರ ಇದೆ ಅದನ್ನ ಉತ್ತರ ಅಂತ ಮಾರ್ಕ್ ಮಾಡಬಹುದು. ಸೊ ಇಲ್ಲಿ ಇದನ್ನ ಹೇಗೆ ಮಾಡಬಹುದು ನೋಡ್ರಿ. ಇಲ್ಲಿ ನಾನು ಒಂದು ರಫ್ ಅಪ್ರಾಕ್ಸಿಮೇಷನ್ ಮಾಡ್ತೀನಿ. ಇದು 4 ಇದೆ, ಇದು 4.29 ಇದೆ. ಸೊ ಇದು ಕ್ಯಾನ್ಸಲ್ ಆಯ್ತು ಅಂತ ಅನ್ಕೊಳ್ತೀನಿ. ಆಕ್ಚುಲಿ ಆಗೋದಿಲ್ಲ, ಯಾಕಂದ್ರೆ ಇದು 1 ಪಾಯಿಂಟ್ ಸಮಥಿಂಗ್ ಬರ್ತದೆ. ಇದು 4.29 ಇರೋದ್ರಿಂದ ಇದು 1 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಸೊ ಇದು 4 ಇತ್ತು ಅಂತ ಹೇಳಿ ಕ್ಯಾನ್ಸಲ್ ಮಾಡಿದೆ ಅಂತ ಹೇಳಿದ್ರೆ 1 ಉಳ್ಕೊಳ್ಳುತ್ತೆ, ರೈಟ್. ಆಕ್ಚುಲಿ 1 ಬರೋದಿಲ್ಲ, 1 ಪಾಯಿಂಟ್ ಸಮಥಿಂಗ್ ಬರುತ್ತೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಈಗ 1.73 ಇಂಟು 1 ಪಾಯಿಂಟ್ ಸಮಥಿಂಗ್ ಅಂದ್ರೆ ಏನಾಗುತ್ತೆ ಅಂದ್ರೆ 1.73ಗಿಂತ ಸ್ವಲ್ಪ ಉತ್ತರ ಜಾಸ್ತಿ ಬರಬೇಕು. ಇದು ಒಂದು ನೀವು ಪಾಯಿಂಟ್ ತಲೆಯಲ್ಲಿ ಇಟ್ಕೊಂಡ್ರಿ ಅಂತ ಹೇಳಿದ್ರೆ 1.73ಗಿಂತ ಜಾಸ್ತಿ ಬರಬೇಕು ಅನ್ನೋ ತಲೆಯಲ್ಲಿ ಇಟ್ಕೊಂಡ್ರಿ ಅಂತ ಹೇಳಿದ್ರೆ, ಸೊ ಯಾವುದಾದ್ರೂ ಆಪ್ಷನ್ಸ್ ಎಲಿಮಿನೇಟ್ ಮಾಡಿ ಆನ್ಸರಿಗೆ ಬರ್ಲಿಕ್ಕೆ ಆಗುತ್ತಾ ನೋಡ್ರಿ. 1.73ಗಿಂತ ಸ್ವಲ್ಪ ಜಾಸ್ತಿ ಇರುವಂಥದ್ದು ನಿಮ್ಗೆ ಇರುವಂಥದ್ದು ಉತ್ತರ ಇದು,
1.8. ಸೊ ಇದು ಎರಡಂತೂ ಬಹಳ ಜಾಸ್ತಿ ಇದೆ, 2.14 2.8 ಬಹಳ ಜಾಸ್ತಿ ಇದೆ ಅಂತ ಹೇಳಿ. ಸೊ ಏನು ಮಾಡ್ಬೋದು ಅಂತ ಹೇಳಿದ್ರೆ ನೀವು ಇದು 1 ಮತ್ತು 3 ಅಲ್ಲ, ಬಹಳ ಜಾಸ್ತಿ ಬರುತ್ತೆ ಅಂತ ಹೇಳಿ ಇದನ್ನು ತೆಗೆದು ಹಾಕ್ಬೋದು. 2 ಯಾಕೆ ತೆಗೆದು ಹಾಕ್ಬೋದು ಅಂದರೆ ನಮಗೆ 1.73ಕ್ಕಿಂತ ಉತ್ತರ ಜಾಸ್ತಿ ಬರಬೇಕು, ಬಟ್ ಇದು ಕಡಿಮೆ ಇದೆ. ಸೊ ಅದನ್ನು ತೆಗೆದು ಹಾಕ್ರಿ, ಉತ್ತರ ನಿಮ್ಮದು 1.857. ಬೇಕಂದ್ರೆ ನಿಮ್ಮ ಕ್ಯಾಲ್ಕುಲೇಟರ್ ವೆರಿಫೈ ಮಾಡಿರಿ, 1.857 ಬರುತ್ತೆ. ಆಮೇಲೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಲಕ್ಷ್ಯ ಏನು ಕೊಡಬೇಕು ಅಂದರೆ ಇಲ್ಲಿ ಆಂಗ್ಸ್ಟ್ರಾಮ್ ಯೂನಿಟ್ ಇರೋದ್ರಿಂದ ಇದು ಕೂಡ ಆಂಗ್ಸ್ಟ್ರಾಮ್ ಬರುತ್ತೆ. ಸೊ 1.857 ಆಂಗ್ಸ್ಟ್ರಾಮ್, 1.857 ಆಂಗ್ಸ್ಟ್ರಾಮ್. ಆನ್ಸರ್ ಇಟ್ ಇಸ್ ಆಪ್ಷನ್ 4. ರೈಟ್. ಇನ್ನೂ ಒಂದು KCET ಕ್ವಶನ್ ಇದೆ, KCET 18 ರೀಸೆಂಟ್ಲಿ ಕೇಳಿರುವಂಥದ್ದು. ಇದನ್ನು ಹೇಗೆ ಮಾಡ್ಬೋದು ನೋಡ್ರಿ. ಇದು ಡೈರೆಕ್ಟ್ ನಿಮಗೆ ಫಾರ್ಮುಲಾ ಬೇಸ್ ಮೇಲೆ ಇಲ್ಲ, ಬಟ್ ಆ ಫಾರ್ಮುಲಾ ಹೇಗೆ ಬಂದಿದೆ ಅನ್ನೋ ಐಡಿಯಾ ಇದ್ದವರು ಡೆಫಿನೆಟ್ಲಿ ಇದನ್ನು ಈಸಿಲಿ ಮಾಡ್ತೀರಿ. ಎಡ್ಜ್ ಲೆಂತ್ ಆಫ್ ಎ ಕ್ಯೂಬ್ ಈಸ್ 300 ಪಿಕೋಮೀಟರ್. ಒಂದು ಕ್ಯೂಬಿನ ಎಡ್ಜ್ ಲೆಂತ್ ಕೊಟ್ಟಿದ್ದಾನೆ 300 ಪಿಕೋಮೀಟರ್. ಅವನದು ಸಾಲಿಡ್ ಅಂತ ಹೇಳಿಲ್ಲ, ಅದನ್ನು ಕೆಮಿಸ್ಟ್ರಿ ತಂದೇ ಇಲ್ಲ ಅದರಲ್ಲಿ. ಇದನ್ನು ಒಂದು ಜನರಲ್ ಜೊಮೆಟ್ರಿ ಕ್ವಶನ್ ಅಂತಾನು ಟ್ರೀಟ್ ಮಾಡಬಹುದು, ರೈಟ್? ಬಟ್ ನೀವು ಸಾಲಿಡ್ಸ್ ನಾಲೆಜ್ ಮೇಲೆ ಹೇಗೆ ಸಾಲ್ವ್ ಮಾಡ್ತೀರಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಇಟ್ಸ್ ಬಾಡಿ ಡಯಾಗೋನಲ್ ವುಡ್ ಬಿ, ಅದರದ್ದು ಬಾಡಿ ಡಯಾಗೋನಲ್ ಎ ಕೊಟ್ಟಿದ್ದಾನೆ. ಬಾಡಿ ಡಯಾಗೋನಲ್ ಏನು? ಬಾಡಿ ಡಯಾಗೋನಲ್ ಏನು ಅನ್ನೋದಕ್ಕೆ ನಮ್ಮ ಹತ್ರ ಏನೂ ರಿಲೇಶನ್ಶಿಪ್ ಇಲ್ಲ, ಬಟ್ ಹೇಗೆ ಮಾಡಬಹುದು ನೋಡ್ರಿ. ಬಾಡಿ ಡಯಾಗೋನಲ್ ಏನು ಅನ್ನೋದು ನಿಮ್ಗೆ ಮೊದಲು ಗೊತ್ತಿರಬೇಕು. ಇದು ಒಂದು ಯೂನಿಟ್ ಸೆಲ್ ಅಂತ ಅನ್ಕೊಂಡ್ರೆ ಈ ಕಾರ್ನರಿಂದ ಈ ಕಾರ್ನರಿಗೆ ಏನು ಲೆಂತ್ ಇದೆ ದಟ್ ಈಸ್ ಸೆಟ್ ಟು ಬಿ ಬಾಡಿ ಡಯಾಗೋನಲ್. ಇದು ಎಲ್ಲಿ ಬಂದಿರುತ್ತೆ ಅಂದರೆ ನೀವು BCC ಇದು ಪ್ಯಾಕಿಂಗ್ ಎಫಿಷಿಯನ್ಸಿ ಕ್ಯಾಲ್ಕುಲೇಟ್ ಮಾಡಿರ್ತೀರಲ್ಲ ಅಲ್ಲಿ ಬಂದಿರುತ್ತೆ. ಅಲ್ಲಿ ಏನು ತಗೋತೀರಿ ನಿಮ್ಗೆ ನೆನಪಿದ್ರೆ, ಪಾರ್ಟಿಕಲ್ಸ್ ಇನ್ BCC ದೇ ಆರ್ ಸೆಡ್ ಟು ಟಚ್ ಅಲಾಂಗ್ ಬಾಡಿ ಡಯಾಗೋನಲ್. ಅಂದರೆ ಮೀನಿಂಗ್ ಇಲ್ಲಿ ಒಂದು ಪಾರ್ಟಿಕಲ್ ಇದ್ರೆ, ಈ ಕಾರ್ನರಲ್ಲಿ ಒಂದು ಪಾರ್ಟಿಕಲ್ ಇದ್ರೆ, ನಾನು ಅದನ್ನು ಬಿಡಿಸಿಲ್ಲ. ಸೊ ಬಿಡಿಸ್ಲಿಕ್ಕೆ ಹೋದರೆ ಅದು ಡಯಾಗ್ರಾಮ್ ನೀಟಾಗಿ ಬರೋದಿಲ್ಲ ಅಂತ ಹೇಳಿ ನಾನು ಬಿಡಿಸಿಲ್ಲ. ಆಮೇಲೆ ಮಧ್ಯ ಇಲ್ಲಿ ಒಂದು ಪಾರ್ಟಿಕಲ್ ಇಮ್ಯಾಜಿನ್ ಮಾಡ್ರಿ, ಆಮೇಲೆ ಇಲ್ಲಿ ಇನ್ನೊಂದು ಈ ಕಾರ್ನರಲ್ಲಿ ಇನ್ನೊಂದು ಪಾರ್ಟಿಕಲ್ ಇಮ್ಯಾಜಿನ್ ಮಾಡ್ರಿ. ಸೊ ಇವು ಮೂರು ಪಾರ್ಟಿಕಲ್ ಟಚ್ ಆಗತ್ತೆ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಈ ಬಾಡಿ ಡಯಾಗೋನಲ್ ಒಂದು ಟೋಟಲ್ ಲೆಂತ್ ಅದೇನಾಗುತ್ತೆ ಅಂದರೆ ಇಲ್ಲಿ ಒಂದು R ಬಂತು, ಆಮೇಲೆ ಇಲ್ಲಿ ಒಂದು ಸೆಂಟರ್ದಲ್ಲಿ ಬಾಡಿ ಸೆಂಟರ್ ಪಾರ್ಟಿಕಲ್ ಏನಿದೆ ಅದರದ್ದು 2 ರೇಡಿಯಸ್ 2R ಬಂತು, ಆಮೇಲೆ ಈ ಕಾರ್ನರ್ನಿಂದ ಇನ್ನೊಂದು ರೇಡಿಯಸ್. ನಿಮ್ಮ ಬುಕ್ಕಲ್ಲಿ ಚೆನ್ನಾಗಿ ಡಯಾಗ್ರಾಮ್ಸ್ ಹಾಕೊಟ್ಟಿದ್ದಾರೆ, ಅದನ್ನು ನೋಡ್ರಿ. ಸೊ ಹಾಗಾಗಿ ಇದು ಈ ಬಾಡಿ ಡಯಾಗೋನಲ್ ಏನಾಗುತ್ತೆ R + 2R + R. ಸೊ ಬಾಡಿ ಡಯಾಗೋನಲ್ ಟೋಟಲಿ 4R ಆಗುತ್ತೆ. ಅಫ್ಕೋರ್ಸ್ ಈ ಪ್ರಾಬ್ಲಮ್ ಅನ್ನು ನೀವು ಬೇರೆ ಥರನೂ ಸಾಲ್ವ್ ಮಾಡಬಹುದು. ನಾನು ನಿಮಗೆ ಗೊತ್ತಿರೋ ರಿಲೇಶನ್ಶಿಪ್ ಯೂಸ್ ಮಾಡಿಕೊಂಡು ಈಸಿಲಿ ಹ್ಯಾಕ್ ಸಾಲ್ವ್ ಮಾಡ್ಬೋದು ಆ ಮೆಥಡ್ ಹೇಳ್ತಾ ಇದ್ದೀನಿ. ಬಾಡಿ ಡಯಾಗೋನಲ್ 4R ಅಂತ ಗೊತ್ತಿದೆ, ರೈಟ್? ನೆಕ್ಸ್ಟ್ ನಿಮ್ಗೆ ಏನು ಕೊಟ್ಟಿದ್ದಾರೆ ಅಂದರೆ ಎ ಕೊಟ್ಟಿದ್ದಾರೆ, ಎಡ್ಜ್ ಲೆಂತ್ ಕೊಟ್ಟಿದ್ದಾರೆ, ರೈಟ್? ಸೊ R ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಎ. ಹಿಂದಿನ ಪ್ರಾಬ್ಲಮ್ ಅಲ್ಲಿ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡಿದ್ರಿ, R = √3/4a ಅಂತ ಹೇಳಿ. ಸೊ R ಗೆ ಈ ವ್ಯಾಲ್ಯೂ ಹಾಕಿದ್ದೀನಿ. ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಈ 4 ಕ್ಯಾನ್ಸಲ್ ಆಯಿತು, √3a ಅಷ್ಟೇ ಉಳ್ಕೊಳ್ತು. √3 ಆವಾಗಲೇ ನೋಡಿದ್ರಿ 1.73 ಅದರದ್ದು ವ್ಯಾಲ್ಯೂ. ಎ ವ್ಯಾಲ್ಯೂ 300 ಪಿಕೋಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಈಗಲೂ ನೋಡ್ರಿ ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕಂತಿಲ್ಲ. ಏನಾಗುತ್ತೆ ನೋಡ್ರಿ, ಇದು 1.73 ಇದ್ದಿದ್ದು 2 ಇತ್ತು ಅಂತ ಹೇಳಿ ಅನ್ಕೊಂಡ್ರೆ, ಸಪೋಸ್ ಇದು 2 ಇತ್ತು ಅಂದ್ರೆ 302 ಎಷ್ಟು ಹಾಕಬೇಕಾಗಿತ್ತು? 600 ನಿಮಗೆ ಆನ್ಸರ್ ಬರಬೇಕಾಗಿತ್ತು. ಇದನ್ನ ಏನು ಯಾವ ಯೂನಿಟಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದೇ ಯೂನಿಟಲ್ಲಿ ಆನ್ಸರ್ ಬರುತ್ತೆ. ಎ ಪಿಕೋಮೀಟರ್ಸ್ದಲ್ಲಿದೆ, ಸೊ ಇದು ಪಿಕೋಮೀಟರ್ಸ್ದಲ್ಲಿ ಬರುತ್ತೆ. ಇದು 2 ಇತ್ತು ಅನ್ಕೊಂಡ್ರೆ ದೆನ್ 600 ಬರ್ತಿತ್ತು. ಸೊ 1.7 ಇದೆ ಅಂದರೆ ಅದು 2ಕ್ಕಿಂತ ಕಡಿಮೆ ಇದೆ. ಸೊ ನಿಮ್ಮ ಉತ್ತರ 600 ಪಿಕೋಮೀಟರ್ಸ್ಗಿಂತ ಕಡಿಮೆ ಬರಬೇಕು, ರೈಟ್? ಅಫ್ಕೋರ್ಸ್ 600 ಪಿಕೋಮೀಟರ್ಸ್ಗಿಂತ ಕಡಿಮೆ ಬರುತ್ತೆ. ಆಮೇಲೆ ಇನ್ನೂ ಒಂದು ಏನು ಗೊತ್ತಾಗಬೇಕು ಅಂತ ಹೇಳಿದ್ರೆ ಇದು 1ಕ್ಕಿಂತ ಜಾಸ್ತಿ ಇರೋದ್ರಿಂದ ಆಬ್ವಿಯಸ್ಲಿ ಅದು 300 ಪಿಕೋಮೀಟರ್ಸ್ಗಿಂತ ಜಾಸ್ತಿ ಬರುತ್ತೆ, ರೈಟ್? ಸೊ ಒಂದು ಅಂದಾಜು ಮಾಡ್ತಿರ್ಬೇಕಾದ್ರೂ ನೀವು ಸ್ವಲ್ಪ ಕೇರ್ಫುಲಿ ಅಂದಾಜು ಮಾಡಬೇಕಾಗತ್ತೆ ನೀವು. ಸೊ ಇದು ಏನು ಹೇಳ್ಬೋದು ಅಂತ ಹೇಳಂದ್ರೆ ಇದು ನಿಮಗೆ ಒಂದು 500 to 600 ರೇಂಜಲ್ಲಿ ಬರುತ್ತೆ ಅನ್ನೋದು ನೀವು ಕರೆಕ್ಟ್ ಪ್ರೆಡಿಕ್ಟ್ ಮಾಡಿದ್ರಿ ಅಂತ ಹೇಳಂದ್ರೆ. ಸಪೋಸ್ ಇದು ನಿಮಗೆ ಹೀಗೆ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಬರಲಿಲ್ಲ ಅಂದರೆ ಎಕ್ಸಾಕ್ಟ್ಲಿ ನೀವು ಇದನ್ನು ಮಲ್ಟಿಪ್ಲೈ ಮಾಡಿ ನೋಡ್ರಿ, ಏನೂ ಪ್ರಾಬ್ಲಮ್ ಇಲ್ಲ. 1.7 × 3 ಮಾಡಿದ್ರಿ ಅಂತ ಹೇಳಂದ್ರೆ ಸೊ ಅದು ನಿಮಗೆ 5.1 ಹತ್ರ ಬರುತ್ತೆ. ಸೊ ಅದರ ಬೇಸ್ ಮೇಲೆ ಇದನ್ನು ಈಸಿಲಿ ಮಾಡ್ಕೊಳ್ಬಹುದು. ನೀವು ರಫ್ಲಿ ಪ್ರೆಡಿಕ್ಟ್ ಮಾಡ್ತೀರಿ ಅಂತ ಹೇಳಂದ್ರೂ ಅದೇನಾಗಬೇಕು 600ಕ್ಕಿಂತ ಸ್ವಲ್ಪ ಕಡಿಮೆ. 600 ಅಂತೂ ಬರೋದಿಲ್ಲ, ಎಕ್ಸಾಕ್ಟ್ಲಿ 600 ಅಂತೂ ಬರೋದಿಲ್ಲ. ಸೊ ಇದನ್ನಂತೂ ನೀವು ಡಿಸ್ಕಾರ್ಡ್ ಮಾಡಬಹುದು, ರೈಟ್? ಉಳಿದಿದ್ದ 2 ಮತ್ತು 4 ಏನಾಗುತ್ತೆ ನೋಡ್ರಿ, ಅದು ಸ್ವಲ್ಪ 2, 3, 4 ಸ್ವಲ್ಪ ಕನ್ಫ್ಯೂಷನ್ ಇದೆ. ಅಷ್ಟು ಈಸಿಲಿ ನಿಮ್ಗೆ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಕ್ಸಾಕ್ಟ್ಲಿ 1.7 ಅಟ್ಲೀಸ್ಟ್ 1.7 × 3 ಮಾಡಿರಿ, 17 3 54 54 ಹತ್ರ ಬರಬೇಕು. ಸೊ ಹಾಗೆ 17 3 51 51 ಹತ್ರ ಬರಬೇಕು ಅನ್ನೋದು ನೀವು ಗೆಸ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ದೆನ್ ಯು ಕ್ಯಾನ್ ಫೈಂಡ್ ಔಟ್ ದ ಆನ್ಸರ್ ಟು ಬಿ ದಿಸ್ ಆಪ್ಷನ್ ಸಿ or option 3. That is the answer. ಓಕೆ, ಇನ್ನೂ ಒಂದು ಕ್ವಶನ್ ಇದೆ ನೋಡ್ರಿ. ಇನ್ನೂ ಒಂದು ಕ್ವಶನ್ ತೊಗೊಂಡಿದ್ದೇನೆ. ಇದು ನಿಮ್ಮದು ಯಾವುದಂತ ಹೇಳಿದ್ರೆ AIPMT, ಈಗ ಅದನ್ನು ನೀಟ್ ಎಕ್ಸಾಮ್ ಅಂತ ಕರಿತೀವಿ, ಅದರಿಂದ ತೊಗೊಂಡಿದ್ದೇವೆ. ಇದು ಸ್ಟ್ರೇಟ್ ಅವೇ ಇದೆ, ರೈಟ್? ಸೊ ಇದನ್ನು ನಾನು ಈ ವಿಡಿಯೋಸನ್ನು ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳಿದ್ದೇನೆ. ನೀವು ನನ್ನ ಹಿಂದಿನ ವಿಡಿಯೋ ನೋಡಿದರೆ ಕ್ವಶನ್ ಬಂದಾಗ ಅದನ್ನು ಪಾಸ್ ಮಾಡಿಕೊಂಡು ನೀವೇ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಿರಿ.
ರೈಟ್. ಆಮೇಲೆ ನಿಮ್ಮ ಆನ್ಸರ್ನ ವೆರಿಫೈ ಮಾಡ್ಕೊಳ್ರಿ. ಗೊತ್ತಾಗ್ಲಿಲ್ಲ ಅಂದ್ರೆ ಹೇಗೆ ಮಾಡ್ಬೋದು ನೋಡ್ರಿ. ಈಗ ಇಲ್ಲೇನು ಕೊಡ್ತಾನೆ ಅಂದ್ರೆ ಎಡ್ಜ್ ಲೆಂತ್ 361 ಪಿಕೋಮೀಟರ್ಸ್ ಅಂತ ಕೊಡ್ತಾನೆ, ರೈಟ್. ಆಮೇಲೆ ಮತ್ತೆ ರೇಡಿಯಸ್ ಕೇಳಿದಾನೆ. ಅಗೇನ್ ಸ್ಟ್ರೇಟ್ ಅವೇ ಎ ಮತ್ತೆ ಆರ್ ನಡುವಿನ ರಿಲೇಶನ್ಶಿಪ್ ಮೇಲೆ ಪ್ರಾಬ್ಲಮ್ ಇದೆ, ರೈಟ್. ಬಟ್ ಯಾವುದು ಅಂತ ಹೇಳಂದ್ರೆ ಇದು ಯಾವ ಯೂನಿಟ್ ಸೆಲ್ ಅಂತ ಹೇಳಂದ್ರೆ ಅದನ್ನು ಕೊಟ್ಟಿಲ್ಲ ಅವನು. ನೀವು ಕ್ವಶನ್ ಓದಿದ್ರಿ ಅಂತ ಹೇಳಂದ್ರೆ ಇಲ್ಲಿ ಏನು ಹೇಳ್ತಾನೆ, ಇನ್ಫಾರ್ಮೇಶನ್ ಏನು ಕೊಟ್ಟಿದ್ದಾನೆ ಅಂತ ಹೇಳಂದ್ರೆ given metal crystallizes with a cubic structure having edge length 361 picometer if there are 4 metal atoms in one unit cell. ಇದನ್ನ ಇದು ಪ್ರಿಮಿಟಿವ್ ಕ್ಯೂಬಿಕ್ ಅಥವಾ ಸಿಂಪಲ್ ಕ್ಯೂಬಿಕ್ಕೋ ಬಾಡಿ ಸೆಂಟರ್ಡ್ ಕ್ಯೂಬಿಕ್ಕೋ ಫೇಸ್ ಸೆಂಟರ್ ಕ್ಯೂಬಿಕ್ ಸ್ಟ್ರೇಟ್ ಅವೇ ಕೊಟ್ಟಿಲ್ಲ. ಬಟ್ ಏನಂತಾನೆ 4 ಮೆಟಲ್ ಆಟಮ್ಸ್ ಇನ್ 1 ಯೂನಿಟ್ ಸೆಲ್ ಅಂದ್ರೆ Z is equal to 4. ಅದು ಯಾವುದಕ್ಕಾಗತ್ತೆ, ಅದು FCC ಆಗುತ್ತೆ. ಇದು ನಿಮಗೆ ಗೊತ್ತಾಗಬೇಕು. ಇದು ಗೊತ್ತಾಯಿತು ಅಂದ್ರೆ ಸಿಂಪಲ್. ಫಾರ್ FCC is equal to 2 root 2 R. So therefore R is equal to A upon 2 root 2 ಆಗುತ್ತೆ. 361 divided by ಇದು ಸಬ್ಸ್ಟಿಟ್ಯೂಟ್ ಮಾಡ್ರಿ ವ್ಯಾಲ್ಯೂಸ್. ಇಲ್ಲಿಯೂ ನೋಡ್ರಿ ನೀವು ಒಂದು ರಫ್ ಅಪ್ರಾಕ್ಸಿಮೇಷನ್ ಗೆ ಹೋಗಬಹುದು. 361 divided by 2.8, ರೈಟ್. ಸೊ ಇದು ಹತ್ರ ಎಷ್ಟು ಬರುತ್ತೆ ರಫ್ ಆಗಿ ಮಾಡಿಕೊಂಡು ಉತ್ತರ ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ, ರೈಟ್. ಸೊ ಕೆಲವೊಂದು ಆಪ್ಷನ್ಸ್ ಅನ್ನು ಎಲಿಮಿನೇಟ್ ಮಾಡಿಕೊಂಡು ಇದು ಅಲ್ಲ ಅನ್ನೋದನ್ನ ಗ್ಯಾರಂಟಿ ಮಾಡ್ಕೊಂಡ್ರಿ ಅಂತ ಹೇಳಂದ್ರೆ ಯಾವ ಉತ್ತರ ಅನ್ನೋದನ್ನ ಚೂಸ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಇದು ನೀವು ಕ್ಯಾಲ್ಕುಲೇಷನ್ಸ್ ಮಾಡಿದ್ರಿ ಅಂತ ಹೇಳಂದ್ರೆ ಇದನ್ನು ಹೇಗೆ ಮಾಡಬಹುದು, ಇದನ್ನು ಬೇಕಂದ್ರೆ ನೀವು ಇದನ್ನು 3 ಅಂತ ಹೇಳಿ ಅನ್ಕೊಂಡು 2.8 ಇದನ್ನು 3 ಅಂತ ಹೇಳಿ ಅನ್ಕೊಂಡು 36 ಡಿವೈಡೆಡ್ ಬೈ 3 361 ಡಿವೈಡೆಡ್ ಬೈ 3. ಸೊ 361 ಡಿವೈಡೆಡ್ ಬೈ 3 ಮಾಡಿದ್ರೆ ನಿಮಗೆ ಉತ್ತರ ಎಷ್ಟು ಬರುತ್ತೆ ಅಂದ್ರೆ 120 ಸಮಥಿಂಗ್ ಬರುತ್ತೆ, ರೈಟ್. ಬಟ್ ಇದೇನಾಗಿದೆ, ಇದು 3 ಅಲ್ಲ, ಇದು 3ಕ್ಕಿಂತ ಸ್ವಲ್ಪ ಕಡಿಮೆ ಇದೆ. ಇದು 3ಕ್ಕಿಂತ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿದ್ರೆ ನಿಮ್ಗೆ ಕರೆಕ್ಟ್ ಉತ್ತರ ನೀವೇನು ಅನ್ಕೊಂಡಿರ್ತೀರಿ, ರಫ್ ಅಪ್ರಾಕ್ಸಿಮೇಷನ್ ಮಾಡಿರ್ತೀರಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಇದು ನೀವು 360 ಅಂತ ಅನ್ಕೊಂಡಿದ್ದೀರಿ, ಇದರಲ್ಲಿ ಏನು ಭಾಳ ಚೇಂಜಸ್ ಮಾಡಿಲ್ಲ. ಇಲ್ಲಿ 3 ಅಂತ ಅನ್ಕೊಳ್ತಿದ್ದೀರಿ, ಇದ್ದಿದ್ದಕ್ಕಿಂತ 2.8ಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡಿದಿರಿ, ಡಿನಾಮಿನೇಟರ್ದಲ್ಲಿ ಜಾಸ್ತಿ ಮಾಡಿದಿರಿ ಅಂದರೆ ಆ್ಯಕ್ಚುಲ್ ಉತ್ತರ ಸ್ವಲ್ಪ ಜಾಸ್ತಿ ಬರುತ್ತೆ. 120ಕ್ಕಿಂತ ಸ್ವಲ್ಪ ಜಾಸ್ತಿ ಬರಬೇಕು. ಇಟ್ ಇಸ್ 127. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಟ್ ಶುಡ್ ಬಿ ದಿಸ್ ಆಪ್ಷನ್ 2. ಇದು ಉತ್ತರ, ರೈಟ್. ಉಳಿದಿದ್ದು ಯಾವುದು ಅಲ್ಲ. ಫೈನ್. ಓಕೆ. ಸೊ ನೆಕ್ಸ್ಟ್ ಡೆನ್ಸಿಟಿಗೆ ಒಂದು ಫಾರ್ಮುಲಾ ಇದೆ. ಇದು ಒಂದು ಫಾರ್ಮುಲಾ ನೀವು ಹೇಗೆ ಬಂತು ಅಂತ ತಿಳ್ಕೊಂಡಿದ್ದನ್ನು ನೆನ್ಪಿಟ್ಕೊಂಡಿದ್ದೀರಿ ಅಂದರೆ ಇದರ ಮೇಲೆ ಬೇಕಾದಷ್ಟು ಸತಿ ಪ್ರಾಬ್ಲಮ್ಸ್ ಕೇಳುವಂಥ ಚಾನ್ಸಸ್ ಇದೆ. CET ಎಕ್ಸಾಮಿನೇಷನ್ದಲ್ಲಿ ಬಂದಿಲ್ಲ, ಹಳೆ ಸಿಲೆಬಸ್ದಲ್ಲಿ ಇದ್ದಿದ್ದಿಲ್ಲ. ಹಾಗಾಗಿ ನಿಮಗೆ ಹಿಂದಿನ ಸಿಲೆಬಸ್ದಲ್ಲಿ ಅಥವಾ ಹಿಂದಿನ CET ಎಕ್ಸಾಮಿನೇಷನ್ದಲ್ಲಿ ಇದಕ್ಕೆ ರಿಲೇಟೆಡ್ ಪ್ರಾಬ್ಲಮ್ಸ್ ಕಾಣೋದಿಲ್ಲ. ಆ್ಯಂಡ್ ಇವನ್ ರೀಸೆಂಟ್ CETಸ್ದಲ್ಲೂ ಇದ್ರ ಮೇಲೆ ಏನು ಪ್ರಾಬ್ಲಮ್ ಕೇಳಿಲ್ಲ. ಬಟ್ ಡೆಫಿನೆಟ್ಲಿ ಇದರ ಮೇಲೆ ಪ್ರಾಬ್ಲಮ್ ಬರ್ಬೋದು, ಸಿಲೆಬಸ್ಸಿಗಿದೆ. ಫೈನ್. ಸೆಕೆಂಡ್ PUC ಎಕ್ಸಾಮಿನೇಷನಿಗಂತೂ ಇದು ನಿಮ್ಗೆ ಗೊತ್ತಿದೆ, ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು, ರೈಟ್. ಸೊ ಏನು ನೋಡ್ರಿ, ಇಲ್ಲಿ ಬೇಸಿಕ್ ಇದು ಫಾರ್ಮುಲಾ ಹೇಗೆ ಬಂದಿದೆ ಅನ್ನೋದನ್ನು ಬ್ರೀಫ್ ಆಗಿ ಹೇಳ್ತೀನಿ. ಯಾವುದೋ ಒಂದು ಡೆನ್ಸಿಟಿ ಆಫ್ ಸಬ್ಸ್ಟೆನ್ಸ್, ಅಫ್ಕೋರ್ಸ್ ಇದನ್ನೆಲ್ಲ ಅಪ್ಲೈ ಮಾಡುವಂಥದ್ದು ಮೆಟಲ್ಲಿಗೆ. ಆ ಮೆಟಲ್ಲಿನ ಡೆನ್ಸಿಟಿ ಅಂತ ಅನ್ಕೊಂಡ್ರೆ ಅದನ್ನು ನಾನು D ಅಂತ ಅನ್ಕೊಂಡ್ರೆ ಇಲ್ಲಿ ಬಂದು ನಮ್ಮ ಬೇಸಿಕ್ ಅಸಂಪ್ಷನ್ that density of the metal it is taken to be density of unit cell. ಅವು ಎರಡು ಸೇಮ್ ಇರುತ್ತೆ. ಯೂನಿಟ್ ಸೆಲ್ಲಿನ ಡೆನ್ಸಿಟಿ ಮತ್ತು ಡೆನ್ಸಿಟಿ ಆಫ್ ಮೆಟಲ್ ಬೇರೆ ಮೆಥಡಲ್ಲಿ ಮೆಜರ್ ಮಾಡಿದ್ರೆ ಅವು ಎರಡು ಸೇಮ್ ಇರುತ್ತೆ. ಇದು ಫಸ್ಟ್ ಅಪ್ರಾಕ್ಸಿಮೇಷನ್. ಇದನ್ನು ನಾನು DUC ಅಂತ ಕರಿತೀನಿ, ಡೆನ್ಸಿಟಿ ಆಫ್ ಯೂನಿಟ್ ಸೆಲ್. ನೆಕ್ಸ್ಟ್ ಡೆನ್ಸಿಟಿ ಆಫ್ ಯೂನಿಟ್ ಸೆಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು ನೋಡ್ರಿ. ವೆರಿ ಸಿಂಪಲ್. ಡೆನ್ಸಿಟಿ ಆಫ್ ಯೂನಿಟ್ ಸೆಲ್ ಇಟ್ ಶುಡ್ ಬಿ ಮಾಸ್ ಆಫ್ ಯೂನಿಟ್ ಸೆಲ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್, ರೈಟ್. ಸೊ ಮಾಸ್ ಆಫ್ ಯೂನಿಟ್ ಸೆಲ್ ಅಂದ್ರೆ ಆ ಯೂನಿಟ್ ಸೆಲ್ ಟೋಟಲ್ ಮಾಸ್, ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಇದು Z ಅನ್ನೋದು ಆ ಯೂನಿಟ್ ಸೆಲ್ ಅಲ್ಲಿ ಇಫೆಕ್ಟಿವ್ಲಿ ಎಷ್ಟು ಮೆಟಲ್ ಆಟಮ್ಸ್ ಇದೆ ಅನ್ನೋದನ್ನು ಕೊಡುತ್ತೆ. ಅದಕ್ಕೆ ಮಾಸ್ ಆಫ್ 1 ಆಟಮ್ನಿಂದ ಮಲ್ಟಿಪ್ಲೈ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಗೆ ಏನು ಸಿಗುತ್ತೆ ಅಂದ್ರೆ ಮಾಸ್ ಆಫ್ ಟೋಟಲ್ ಯೂನಿಟ್ ಸೆಲ್ ಸಿಗುತ್ತೆ. ಹಾಗಾಗಿ ಮಾಸ್ ಆಫ್ ಯೂನಿಟ್ ಸೆಲ್ ಅನ್ನೋದನ್ನ Z ಇಂಟು ಮಾಸ್ ಆಫ್ ಆಟಮ್ ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ವಾಲ್ಯೂಮ್ ಆಫ್ ಯೂನಿಟ್ ಸೆಲ್, ಕ್ಯೂಬಿಕ್ ಯೂನಿಟ್ ಸೆಲ್ ಇದೆ. ಕ್ಯೂಬಿಕ್ ಯೂನಿಟ್ ಸೆಲ್ಗೆ ಇದು ಈ ಫಾರ್ಮುಲಾ ನಾವು ಅಪ್ಲೈ ಮಾಡ್ತೇವೆ. ಹಾಗಾಗಿ A³ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್ ಇಟ್ ವಿಲ್ ಬಿ A³. ನೆಕ್ಸ್ಟ್ ಇನ್ನೂ ಒಂದು ಕೆಲಸ ಮಾಡ್ತೇನೆ, ಇದು Z A³ ಹಾಗೆ ಇಡ್ತೇನೆ. ಈ ಮಾಸ್ ಆಫ್ ಆಟಮ್ ಅನ್ನು ಹೇಗೆ ಬರಿಬಹುದು ನೋಡ್ರಿ. ನಮ್ಗೆ ಯೂಶುವಲಿ ಮೋಲಾರ್ ಮಾಸ್ ಆಫ್ ಆಟಮ್ಸ್ ಗೊತ್ತಿರುತ್ತೆ. ಮೋಲಾರ್ ಮಾಸ್ ಆಫ್ ಆಟಮ್ ಅಂತ ಹೇಳಿದ್ರೆ ಅದು ಮಾಸ್ ಆಫ್ ಅವೋಗ್ಯಾಡ್ರೋ ನಂಬರ್ ಆಫ್ ಆಟಮ್ಸ್ ಅಂದ್ರೆ 6.022 ಇಂಟು 10⁻23 ಆಟಮ್ಸ್ ಇನ್ ಮಾಸ್, ಅದು ಮೋಲಾರ್ ಮಾಸ್. ಅದಕ್ಕೆ ನೀವು ಅವೋಗ್ಯಾಡ್ರೋ ನಂಬರ್ನಿಂದ ಡಿವೈಡ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಇದು ಏನು ಕೊಡುತ್ತೆ ಅಂತ ಹೇಳಿದ್ರೆ ಮಾಸ್ ಆಫ್ 1 ಆಟಮ್ ಕೊಡುತ್ತೆ. ಸೊ ಹಾಗಾಗಿ ಇದು M ಆಫ್ ಆಟಮ್ ಇದ್ದ ಕಡೆ ನಾನು ಮೋಲಾರ್ ಮಾಸ್ ಡಿವೈಡೆಡ್ ಬೈ ಅವೋಗ್ಯಾಡ್ರೋ ನಂಬರ್ ಅಂತ ಬರೆದಿದ್ದೀನಿ. ಸೊ ಹಾಗಾಗಿ ನೀವು ನೆನಪಿಡಬೇಕಾದ ಫಾರ್ಮುಲಾ ಅಲ್ಟಿಮೇಟ್ಲಿ ಇದು D is equal to Z into M divided by A³ into Na. ಜಸ್ಟ್ ಇಲ್ಲಿ ಫಾರ್ಮುಲಾ ಗೊತ್ತಿದೆ ಅಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಬರೋದಿಲ್ಲ, ರೈಟ್. ಸೊ CETಲಿ ನೀವು ಪ್ರಾಬ್ಲಮ್ಸ್ ಅನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಯೂನಿಟ್ಸ್ ಅನ್ನು ಕನ್ವರ್ಟ್ ಮಾಡ್ಕೊಳ್ಳೋದು ಹೇಗೆ, ಯಾವ ಯೂನಿಟಲ್ಲಿ ಉತ್ತರ ಕೇಳಿದ್ದಾರೆ, ಯಾವ ಯೂನಿಟಲ್ಲಿ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಅದನ್ನೆಲ್ಲ ಒಂದೇ ಯೂನಿಟಿಗೆ ತೊಗೊಂಡು ಬರಬೇಕು. ಆಮೇಲೆ ಯೂನಿಟ್ ಕನ್ವರ್ಷನ್ ಮಾಡಿ ಆಪ್ಷನ್ ಯಾವ ಯೂನಿಟಲ್ಲಿ ಇಟ್ಟಿದ್ದಾನೆ ಆ ಯೂನಿಟಿಗೆ ತೊಗೊಂಡು ಹೋಗಬೇಕು. ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ಥರದ ಪ್ರಾಬ್ಲಮ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ನಿಮ್ಮ ಟೆಕ್ಸ್ಟ್ ಬುಕ್ ಎಕ್ಸಸೈಸಲ್ಲೇ ಚೆನ್ನಾಗಿರೋ ಕ್ವಶನ್ಸ್ ಇದ್ದಾವೆ, ಪ್ರಾಕ್ಟೀಸ್ ಮಾತ್ರ ಬೇರೆ ಯಾವ ಬುಕ್ ಇಲ್ಲ ಅಂದರೆ ಅವೇ ಪ್ರಾಬ್ಲಮ್ಸ್ ಮಾಡ್ಬೋದು. ಇನ್ ಟೆಕ್ಸ್ಟ್ ಕ್ವಶನ್ಸ್ ಇದೆ, ಸಾಲ್ಡ್ ಎಕ್ಸಾಂಪಲ್ಸ್ ಇದೆ, ಅವನ್ನೆಲ್ಲ ಟ್ರೈ ಮಾಡ್ಕೊಳ್ರಿ.
ಆಮೇಲೆ ಬೇಕಂದ್ರೆ ಇದು ಒಂದು ಕ್ವಶನ್ ತಗೋ, ರೈಟ್. ಇದು ನೀಟ್ ಕ್ವಶನ್, ನೀಟ್ 16 ಕ್ವಶನ್. ಇದು ಲಿಥಿಯಂ ಬಗ್ಗೆ ಕೇಳಿದ್ದಾನೆ. ಲಿಥಿಯಂ ಇಟ್ ಹ್ಯಾಸ್ BCC ಸ್ಟ್ರಕ್ಚರ್, ಇಟ್ಸ್ ದ ಡೆನ್ಸಿಟಿ 530 kg/m3. ಯೂನಿಟ್ ಯಾವ್ದ್ರಲ್ಲಿ ಕೊಟ್ಟಿದ್ದಾನೆ ನೋಡ್ಕೊಳ್ರಿ, kg/m3 ದಲ್ಲಿ ಕೊಟ್ಟಿದ್ದಾನೆ, ರೈಟ್. ಆಮೇಲೆ ಅದರದ್ದು ಅಟಾಮಿಕ್ ಮಾಸ್ ಅಂತೇಳಿ ಹೇಳಿದ್ದಾನೆ, ಬಟ್ ಕೊಟ್ಟಿರುವಂಥದ್ದು ಇಲ್ಲಿ ಮೋಲಾರ್ ಮಾಸ್ 6.94 grams/mole ಅಂತ ಹೇಳಿ ಕೊಟ್ಟಿದ್ದಾನೆ. ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಮೋಲಾರ್ ಮಾಸ್, m ವ್ಯಾಲ್ಯೂ. ಕ್ಯಾಲ್ಕುಲೇಟ್ ದ ಎಡ್ಜ್ ಲೆಂತ್ ಆಫ್ ದ ಯೂನಿಟ್ ಸೆಲ್ ಆಫ್ ಲಿಥಿಯಂ ಮೆಟಲ್. ಎ ಕೇಳಿದ್ದಾನೆ, ಉಳಿದಿದ್ದೆಲ್ಲ ಕೊಟ್ಟಿದ್ದಾನೆ. ಸೊ ಡೆನ್ಸಿಟಿ ಬಂದಿದೆ ಅಂದರೆ ಆಬ್ವಿಯಸ್ಲಿ ಇಟ್ ಶುಡ್ ಬಿ ಡೆನ್ಸಿಟಿ ರಿಲೇಟೆಡ್ ಪ್ರಾಬ್ಲಮ್. ನಾನಿಲ್ಲಿ ನಿಮ್ಗೆ ಒಂದೇ ಪ್ರಾಬ್ಲಮ್ ತಗೊಳ್ತಾ ಇದ್ದೀನಿ, ಬಟ್ ನಿಮಗೆ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ವೆರೈಟಿ ಆಫ್ ವೇಸ್ದಲ್ಲಿ ಪ್ರಾಬ್ಲಮ್ಸ್ ಸೆಟ್ ಮಾಡಬಹುದು. ಓಕೆ, ಈ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡ್ಬೋದು ನೋಡ್ರಿ. ಫಾರ್ಮುಲಾ ಇದು D = Z × M / A³ × NA. ಏನು ಮಾಡಬಹುದು, ಎ ಕೇಳಿರೋದ್ರಿಂದ ಎ ಟರ್ಮ್ ಅಂದರೆ ಇದು A³ ಇದೆ, ಅದನ್ನು ಈ ಕಡೆ ತೊಗೊಂಡು ಹೋದರೆ Z × M / D × NA ಅಂತ ಆಯಿತು. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಭಾಳ ಕೇರ್ಫುಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಯಾವ ಯೂನಿಟ್, ಯಾವ ವ್ಯಾಲ್ಯೂ ಯಾವ ಯೂನಿಟ್ದಲ್ಲಿದೆ ಗೊತ್ತಿರಬೇಕು. Z ಅಂದರೆ ನಂಬರ್ ಆಫ್ ಐಟಮ್ಸ್ ಇನ್ ಯೂನಿಟ್ ಸೆಲ್, ಅದು BCC ಅಂತ ಇರೋದ್ರಿಂದ 2 ಆಗುತ್ತೆ. ದೆನ್ ಇದು ಮೋಲಾರ್ ಮಾಸ್, ಯೂಶುವಲಿ ಗ್ರಾಮ್ಸ್/ಮೋಲ್ ಇರುತ್ತೆ, ಸೊ ಅದನ್ನು ಹಾಗೆ ಗ್ರಾಮ್ಸ್ದಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, 6.94 ಅಂತಲೇ ಮಾಡಿದ್ದೀನಿ, ರೈಟ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಡೆನ್ಸಿಟಿ ಯಾವುದ್ರಲ್ಲಿ ಕೊಟ್ಟಿದ್ದಾನೆ, kg/m3 ಕೊಟ್ಟಿದ್ದಾನೆ. ಈಗ ಇದನ್ನು ನಾನು ಗ್ರಾಮ್ಸ್ದಲ್ಲೇ ಹಾಕಿದ್ದೇನೆ ಅಂತ ಹೇಳಿದ್ರೆ ಇದು ಈ ಡೆನ್ಸಿಟಿ ಏನಿರುತ್ತೆ ಅದನ್ನು ಕಿಲೋಗ್ರಾಮ್ಸ್ದಲ್ಲಿ ಇಡ್ಲಿಕ್ಕೆ ಬರೋದಿಲ್ಲ, ಅದನ್ನು ಗ್ರಾಮ್ಸ್ದಲ್ಲೇ ಮಾಡಬೇಕು, ರೈಟ್. ಸೊ ನಾನು ಅದನ್ನು ಏನು ಮಾಡ್ತೇನೆ ಅಂತ ಹೇಳಿದ್ರೆ ಆ 530 ಇದ್ದಿದ್ದನ್ನು ಬೇಕಂದ್ರೆ 530 × 10⁻³ ಅಂತ ಬರ್ಕೊಳ್ಬೋದು ಕಿಲೋ. ಆಮೇಲೆ ಅದು ಆ 530 ಇದ್ದಿದ್ದನ್ನು 5.3 ಅಂತ ಬರ್ಕೊಂಡೆ ಅಂದರೆ ಟೋಟಲಿ ಏನಾಗುತ್ತೆ ಅಂದರೆ ಇದು 530 kg/m3 ಇದ್ದಿದ್ದು ಇಟ್ ವಿಲ್ ಬಿ ಕನ್ವರ್ಟೆಡ್ ಟು 5.30 × 10⁵ ಗ್ರಾಮ್ಸ್/ಮೋಲ್ ಗ್ರಾಮ್ಸ್/m3 ಅಂತ ಹೇಳಾಗುತ್ತೆ, ಪರ್ ಮೋಲ್ ಅಲ್ಲ, m3 ಅಂತ ಆಗುತ್ತೆ. ಅದನ್ನು ಕನ್ವರ್ಟ್ ಮಾಡಿ ಬರ್ಕೊಂಡಿದ್ದೀನಿ. NA ಅವೊಗ್ಯಾಡ್ರೋ ವ್ಯಾಲ್ಯೂ ಹಾಗೆ ಹಾಕಿದ್ದೀನಿ. ಸೊ ಇದು ನೀಟ್ ಎಕ್ಸಾಮಿನೇಷನ್ ಆಗಿರೋದ್ರಿಂದ ನಿಮಗೆ ಕ್ಯಾಲ್ಕುಲೇಟರ್ಸ್ ಅಲೋ ಇರುತ್ತೆ. ಸೊ ಇದು ಏನು ಮಾಡಿದ್ದೇನೆ ಅಂತ ಹೇಳಿದ್ರೆ ನಾನು ಕ್ಯಾಲ್ಕುಲೇಟರ್ಸ್ ಯೂಸ್ ಮಾಡಿಕೊಂಡು ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡಿದ್ದೀನಿ, ರೈಟ್. ಸೊ ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡಾಗ ಇದು ನೋಡ್ರಿ 10⁻23 10⁵5 ಇವನ್ನ ಅಷ್ಟೇ ತೊಗೊಂಡಿಲ್ಲ ನಾನು, ಇದು 10⁻28 ಆಯಿತು, ಮೇಲೆ ಬಂದು 10⁻28 ಆಯಿತು. ಇವು ಉಳಿದಿದ್ದೆಲ್ಲ ಆಸ್ಪೆಕ್ಟ್ಸನ್ನು ಕ್ಯಾಲ್ಕುಲೇಟರಲ್ಲಿ ಹಾಕಿ ಹೀಗೆ ಮಾಡ್ಕೊಂಡಿದ್ದೀನಿ, ರೈಟ್. ಆಮೇಲೆ ಇದೆಲ್ಲ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಗೊತ್ತಾಗುತ್ತೆ. ಇದನ್ನು ನಾನು 10⁻36 ತೊಗೊಂಡು ಹೋದರೆ ನಿಮಗೆ ಆನ್ಸರ್ ಪಿಕೋಮೀಟರ್ದಲ್ಲಿ ಇಡೋದು ಈಸಿ ಆಗುತ್ತೆ ಅನ್ನೋದು ನನಗೆ ಗೊತ್ತಿದೆ. ಅದಕ್ಕೆ ಇದನ್ನು -36ಗೆ ತೊಗೊಂಡು ಹೋಗಬೇಕು. -36ಗೆ ತೊಗೊಂಡು ಹೋಗಬೇಕು ಅನ್ನೋ ಕಾರಣಕ್ಕೆ ನಾನು ಇಷ್ಟೆಲ್ಲ ಡಿಜಿಟ್ಸ್ ತೊಗೊಂಡಿದ್ದೀನಿ ಇದಕ್ಕೆ, ರೈಟ್. ಸೊ ಇದೆಲ್ಲ ನಿಮ್ಗೆ ಹೇಗೆ ಡೆವಲಪ್ ಆಗುತ್ತೆ ಅಂದರೆ ವೆನ್ ಯು ಸಾಲ್ವ್ ಮೋರ್ ನಂಬರ್ ಆಫ್ ಪ್ರಾಬ್ಲಮ್ಸ್. ಅದರ್ವೈಸ್ ಇದು ಪ್ರಾಬ್ಲಮ್ ನಿಮಗೆ ಸ್ಟ್ರೇಟ್ ಅವೇ ನೀವು ಹಾಗೆ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ಸ್ವಲ್ಪ ಡಿಫಿಕಲ್ಟ್ ಅಂತಾನೆ ಅನ್ಸುತ್ತೆ. ಓಕೆ, ಇರಲಿ. ಇದನ್ನು ನಾನು ಇದು ಎಲ್ಲದರದ್ದು ಸಿಂಪ್ಲಿಫಿಕೇಶನ್ ಮಾಡಿದಾಗ ಈ ವ್ಯಾಲ್ಯೂ ಬಂದಿದೆ, ಅದು 10⁻28ದಲ್ಲಿದೆ. ಆಮೇಲೆ ಇದು 10 ಪವರ್ ಶಿಫ್ಟ್ ಮಾಡೋದು ಫಸ್ಟ್ ಇಯರ್ದಲ್ಲಿ ಏನು ಕಲ್ತಿರ್ತಿರಲ್ಲ ಅವೆಲ್ಲ ವೆರಿ ಬೇಸಿಕ್ ಆಸ್ಪೆಕ್ಟ್ಸ್ ಗೊತ್ತಿರಲೇಬೇಕು. ಇವೆಲ್ಲ ಇಲ್ಲದೆ ಇವೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ, ಕೆಮಿಸ್ಟ್ರಿಯಲ್ಲೂ ಹೌದು, ಫಿಸಿಕ್ಸ್ದಲ್ಲೂ ಹೌದು, ರೈಟ್. ಆಮೇಲೆ ಏನು ಮಾಡಿದ್ದೇನೆ ನೋಡ್ರಿ, ಈ ಪಾಯಿಂಟನ್ನು ಇಲ್ಲಿಂದ 8 ಪೊಸಿಷನ್ಸ್ ಶಿಫ್ಟ್ ಮಾಡಿದ್ದೀನಿ. 8 ಪೊಸಿಷನ್ಸ್ ಶಿಫ್ಟ್ ಮಾಡಿದಾಗ ಈ ನಂಬರ್ ಉಳಿತು, ಪಾಯಿಂಟ್ ಇಲ್ಲಿದೆ ಈಗ. ಸೊ 8 ಪೊಸಿಷನ್ಸ್ ಶಿಫ್ಟ್ ಮಾಡಿರೋದ್ರಿಂದ ಇಲ್ಲಿ 10⁻28 ಇದ್ದಿದ್ದು 10⁻36 ಆಗಬೇಕು. ಸಿಂಪಲ್. ಇದನ್ನು ನೆನ್ಪಿಡೋದು ಹೇಗೆ ಅಂದರೆ ಇಲ್ಲಿ ವ್ಯಾಲ್ಯೂ ಜಾಸ್ತಿ ಮಾಡ್ತಾ ಇದ್ದೀನಿ, ಇಲ್ಲಿ ಕಡಿಮೆ ಮಾಡಬೇಕು, ರೈಟ್. ಸೊ ಇಲ್ಲಿ ಒಂದು ಕಡೆ ಜಾಸ್ತಿ ಮಾಡಿದ್ದೇನೆ ಅಂದರೆ ಇನ್ನೊಂದು ಕಡೆ ಕಡಿಮೆ ಮಾಡಬೇಕು. ಇನ್ನೊಂದು ಕಡೆ ಕಡಿಮೆ ಮಾಡೋದು ಅಂದರೆ 28 ಇದ್ದಿದ್ದು ಕಡಿಮೆ ಮಾಡೋದಂದರೆ ಅದನ್ನು 22 ಮಾಡೋದಲ್ಲ, ರೈಟ್. ಸೊ ನೆಗೆಟಿವ್ದಲ್ಲಿ ಇರೋದ್ರಿಂದ -28 ಇದ್ದಿಂದ ಕಡಿಮೆ ಮಾಡೋದು ಅಂದರೆ -36ಗೆ ತೊಗೊಂಡು ಹೋಗೋದು, ರೈಟ್. ಆಮೇಲೆ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ಇದರದ್ದು ಕ್ಯೂಬ್ ರೂಟ್ ಫೈಂಡ್ ಔಟ್ ಮಾಡಿದ್ದೀನಿ. ಇದರದ್ದು ಕ್ಯೂಬ್ ರೂಟ್ ಈಗ 10⁻36 ಯಾಕಿಟ್ಟಿದ್ದೇನೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಕ್ಯೂಬ್ ರೂಟ್ ಅಪ್ಲೈ ಮಾಡಿದೆ ಅಂತ ಹೇಳಿದ್ರೆ ಸೊ 10⁻36ಗೆ ಕ್ಯೂಬ್ ರೂಟ್ 10⁻12 ಬಂದುಬಿಡತ್ತೆ. ಅದಕ್ಕೆ ನಾನು ಇದನ್ನು ಪರ್ಪಸ್ಫುಲಿ 10⁻36ದಲ್ಲಿ ಇಟ್ಕೊಂಡಿದ್ದೀನಿ. 10⁻12 ಆಯಿತು. ಇದರದ್ದು ಕ್ಯೂಬ್ ರೂಟ್ ಕ್ಯಾಲ್ಕುಲೇಟರಿಂದ ತೆಗೆದ್ರೆ ಇಷ್ಟ ಆಯಿತು, ರೈಟ್. ಇದು ಯಾವುದರಲ್ಲಿ ಬರುತ್ತೆ ವ್ಯಾಲ್ಯೂ ಅಂದರೆ ಮೀಟರ್ದಲ್ಲಿ ಬರುತ್ತೆ. ಯಾಕೆ ಮೀಟರ್ದಲ್ಲಿ ಬರುತ್ತೆ? ಈ ವ್ಯಾಲ್ಯೂ ಯಾವುದರಲ್ಲಿ ಹಾಕಿದ್ರಿ ನೀವು? ಇಲ್ಲಿ kg ಮಾತ್ರ ಗ್ರಾಮಿಗೆ ಕನ್ವರ್ಟ್ ಮಾಡಿದ್ರಿ, ಇದನ್ನೇನು ಕನ್ವರ್ಟ್ ಮಾಡಿರಲಿಲ್ಲ. ಸೊ ಇದು ನಿಮ್ಗೆ ಮೀಟರ್ ಕ್ಯೂಬ್ದಲ್ಲೇ ಇತ್ತು. ಸೊ ಹಾಗಾಗಿ ನಿಮಗೆ ಉತ್ತರ ಮೀಟರ್ದಲ್ಲಿ ಬಂದಿರುತ್ತೆ. ನಮಗೆ ಉತ್ತರ ಬೇಕಾಗಿರೋದು ಪಿಕೋ ಮೀಟರ್ದಲ್ಲಿ, ಬಟ್ ಯು ಶುಡ್ ನೋ ದಟ್ 10⁻12 ಅಂದರೆ ಪಿಕೋ. ಸೊ ದರ್ಫೋರ್ ಇದನ್ನು ನಾನು 351.6 ಇದ್ದಿದ್ದನ್ನು 352 ತಗೊಂಡು ಇದು 10⁻12 ಪಿಕೋ ಅಂತ ಬರ್ಕೊಂಡು ಪಿಕೋ ಮೀಟರ್ ಅಂತ ಮಾಡಬಹುದು. ಸೊ ಹಾಗಾಗಿ ಉತ್ತರ ನಿಮಗೆ ಯಾವುದಾಯಿತು ಅಂತ ಹೇಳಿದ್ರೆ ಇದಕ್ಕೆ ಆಪ್ಷನ್ 2. ಇದರದ್ದು ಉತ್ತರ ಆಪ್ಷನ್ 2 ಆಗುತ್ತೆ, ಉಳಿದಿದ್ದು ಯಾವುದು ಅಲ್ಲ. ಸ್ವಲ್ಪ ಡಿಫಿಕಲ್ಟ್ ಪ್ರಾಬ್ಲಮ್, ಬಟ್ ಈ ಥರದ ಪ್ರಾಬ್ಲಮ್ಸ್ ಬೇರೆ ಸಾಲ್ವ್ ಮಾಡಿರಿ. ನಿಮಗೆ ಪರ್ಟಿಕ್ಯುಲರ್ಲಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡಿರಿ, ಪ್ರಾಬ್ಲಮ್ಸ್ ಫೋಟೋ ಹಾಕಿರಿ, ಪ್ರಾಬ್ಲಮ್ಸ್ ಕೇಳ್ರಿ, ರೈಟ್. ಅದಕ್ಕೆ ನಿಮಗೆ ಸೊಲ್ಯೂಷನ್ ಕೊಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಉಳಿದಿದ್ದು ಪ್ರಾಬ್ಲಮ್ಸು ಇದ್ರ ಬೇಸ್ ಮೇಲೆ ಟ್ರೈ ಮಾಡಿರಿ.
ಸಾಲಿಡ್ಸ್ದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪೋರ್ಷನ್ ಇದು, ಕ್ಯಾಲ್ಕುಲೇಷನ್ಸ್ ಇನ್ವಾಲ್ವಿಂಗ್ ಯೂನಿಟ್ ಸೆಲ್ ಡೈಮೆನ್ಷನ್. ಅದಕ್ಕೆ ರಿಲೇಟೆಡ್ ಒಂದು 4 ಪ್ರಾಬ್ಲಮ್ಸ್ ನಿಮ್ಗೆ ತೊಗೊಂಡಿದ್ದೀನಿ. ಸೊ ಮತ್ತು ನಿಮಗೆ ಬೇರೆ ಪ್ರಾಬ್ಲಮ್ಸ್ ನೀವು ಟ್ರೈ ಮಾಡಿದ್ದು ಗೊತ್ತಾಗಲಿಲ್ಲ ಅಂದರೆ ಡೆಫಿನೆಟ್ಲಿ ಕೇಳ್ರಿ, ಅದನ್ನು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಸೊ ಇದು ನಿಮಗೆ ವಿಡಿಯೋ ಚೆನ್ನಾಗಿ ಅನ್ಸುತ್ತೆ ಅಂದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ, ಅವರಿಗೂ ಒಂದು ಸ್ವಲ್ಪ ಯೂಸ್ ಆಗಲಿ. ಸೊ ಈ ವಿಡಿಯೋಗೆ ಲೈಕ್ ಮಾಡಿರಿ, ಆಮೇಲೆ ಕಮೆಂಟ್ಸ್ ಮಾಡೋದಿದ್ರೆ ಮಾಡಿರಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡ್ತಾ ಇರ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.